ಇವಾಗ ನೋಡಿ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ಶೈಲಿ ಬೇಡ ಅಂತಂದ್ರೆ ಕೂಡ ರೆಡಿಯಾಗಿ ಎಲ್ಲ ಬರ್ಡೇ ಬಾಯ್ ಕೂಡ ರೆಡಿ, ಬರ್ಡೇ ಬಾಯ್ ಅಮ್ಮ ಕೂಡ ರೆಡಿ. ಓಹೋ ಇವಾಗ ಅಪ್ರೂಪ್ಗೆ ಬಮ್ಮ ಬಾ ನನ್ನ ಕಂದಮ್ಮ ವಿಡಿಯೋ ಮಾಡ್ತಾ ಇದ್ದಾರಂತ ವಿಡಿಯೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಆ್ಯಕ್ಟ್ ಮಾಡ್ತಾ ಬರ್ತಾರೆ. ಏನು ಡ್ರೆಸ್ ಅದು ಸೂಪರ್. ಸೊ ಇದು ಒಂಥರ ಮ್ಯಾಕ್ಸಿ ಚೆನ್ನಾಗಿದೆ, ಲಾಂಗ್ ಮ್ಯಾಕ್ಸಿ ಸೂಪರ್. ಫುಲ್ ವೈಟ್ ಆ್ಯಂಡ್ ವೈಟು. ಅಮ್ಮ ಮಗ ಅವರಿಬ್ರದ್ದು ವೈಟ್ ಇದೆ. ಹೌದಾ, ಹೋಗ್ಲಿ ಬಿಡು. ಸೊ ರೆಡಿ ಆಗಿದ್ದೀವಿ, ಇನ್ನು ರೆಡಿ ಆಗ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಕೇಕ್ ಕಟ್ ಮಾಡ್ಸೋಕೆ ನಮ್ಮ ಬರ್ಡೇ ಬಾಯ್ ಅಂತ ಫುಲ್ ಚೆನ್ನಾಗಿ ಕಾಣ್ತಿದೆ ಡ್ರೆಸ್ ಎಲ್ಲ ಪುಟ, ಚೆನ್ನಾಗಿ ಕಾಣ್ತಿದ್ದಾರೆ. ಸೂಪರ್ ಕ್ಯೂಟ್ ಜಂಪ್ ಸೂಟ್. ಹಾಯ್ 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 ಹಲೋ. ಬರು ನಾವು ಅನ್ನ ಸಾಂಬಾರು, ಬರೀ ಅನ್ನ ಸಾಂಬಾರು ಸಾಕು ಈಗ ಅಂದೀವಿ. ಅಪ್ಪ ನಿನಗೂ ಅಪ್ಪ, ಅವ್ರಿಗೂ ಅಪ್ಪ, ಬುಜ್ಜಿಗೂ ಅಪ್ಪ, ನಮ್ಮಪ್ಪ, ನನ್ನ ಮಗಳಿಗೂ ಅಪ್ಪ, ನಮ್ಮ ಮೊಮ್ಮಗಳು, ಮೂಳು ಮಕ್ಕಳು ಅಪ್ಪ ಅಪ್ಪ ಅಂದು ಎಲ್ಲ ಅಪ್ಪ ಅಪ್ಪ. ಸುನಿಲು ಅಪ್ಪ. ಸೊ ಫ್ರೆಂಡ್ಸ್ ಇವಾಗ ಬರ್ಡೇ ಮೂಡ್. ನಮ್ಮ ಬರ್ಡೇ ಬಾಯ್ ರೆಡಿ, ನಾನ್ ರೆಡಿ, ಸುನಿಲ್ ರೆಡಿ, ಬುಜ್ಜಿ ಎಲ್ಲಿದ್ಯಾ? ಬುಜ್ಜಿ ರೆಡಿ, ಮತ್ತೆ ನಮ್ಮ ಮಮ್ಮಿನೂ ರೆಡಿ. ಅಲ್ಲಿ ಅಪ್ಪ ಖುಷಿ ಮಮ್ಮಿ. ಹಾಂ ಬಾಯ್ ಫೋಟೋ ತಗೊಳ್ಳೋಣ ಬಾರ, ಆರಾಮ್ಸಿ ಒಂದು ಒಳ್ಳೆ ಫೋಟೋಗಳು ತಗೊಬಿಡಿ. ಆಹಾ ಪರು ಪರು ಹಾ ಹಾ ಅಪ್ಪ ಬನ್ನಿ ಖುಷ್ ಬಾ, ಬೇಗ ಬಾ. ಕಟಿಂಗ್ ಬಾ, ಕೇಕ್ ಕಟ್ ಮಾಡ ಬಾರೋ. ಬಾ 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 ಫೋಟೋ ತೆಗಿತಾರೆ ಬಾಯಿ. ಅಪ್ಪ ಬಾ ಬಪ್ಪ ಇಚ್ಚೆ ಬಪ್ಪ. ಸರ್ ಯೂಟ್ಯೂಬಿಗೆ ಮಾಡಿ ನಿಂತ್ಕೊಳ್ಳಿ ಫೋಟೋ ತೆಗಿತಾರೆ. ಫ್ಯಾಮಿಲಿ ಅಲ್ಲಿ ನೋಡು ಮುಂದೆ ಅಲ್ಲಿ ಇಚ್ಚೆ ಬಪ್ಪ ಬಾ ಬುಜ್ಜಿ ಬುಜ್ಜಿ. ಆಯ್ತು ಸ್ವಲ್ಪ ಸ್ವಲ್ಪನೇ ಕ್ರೀಮ್ ತಿನ್ಸ್ಬೇಡಿ, ಸ್ವಲ್ಪ ತಿಂದ್ಬಿಡ್ಬೇಕು ಅಷ್ಟೇ. ನೀವು ತಿನ್ಸ್ಬಿಡು, ಪ್ಲೇಟ್ ಕಳ್ದು ಅಲ್ಲಿದೆ ಪ್ಲೇಟ್ಸ್ ಸ್ವಲ್ಪ ಇಷ್ಟ ಖುಷು
ಖುಷಿ ನಿನ್ನ ಕಿವಿ ಹೋಯ್ತು ನಿನ್ನ ಕಿವಿ ಹೋಯ್ತು. ಹಾಂ ಅವ್ರ ಅಪ್ಪನ ನಿಂತ್ಕೋಬೇಡ ಅಂತ. ಇವಾಗ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಅಲ್ಲಿ ಬಂದಿದ್ರಲ್ಲ ಅವರು, ಅಂದರೆ ಅಲ್ಲಿ ಇದ್ದವ್ರೇ, ಅಲ್ಲಿ ವರ್ಕ್ ಮಾಡೋ ಅಂಥವ್ರೇ ಬಂದಿರಲ್ಲ. ಕೇಕೆಲ್ಲ ಅವ್ರಿಗೂ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಕೇಕೆಲ್ಲ ಅವ್ರಿಗೆ ಕೊಟ್ಬಿಟ್ಟು, ಪಾಪ ಅಲ್ಲಿ ಇನ್ನೂ ಕೆಲಸ ಮಾಡೋರೆಲ್ಲ ಇರ್ತಾರಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಇನ್ನು ಯಾರು ತಿಂತಾರಲ್ವ ಇಲ್ಲೆಲ್ಲ ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು, ಇಲ್ಲಿ ನೀವು ಮ್ಯೂಸಿಕ್ ಎಲ್ಲ ಹಾಕೋಕ್ಕಾಗಲ್ಲಲ್ವ, ಹಾಗಾಗಿ ನಾನು ಅದನ್ನ ವಾಯ್ಸ್ ಮ್ಯೂಟ್ ಮಾಡಿ ಮ್ಯೂಸಿಕ್ದ ವಾಯ್ಸ್ ಕೊಡ್ತಾ ಇರೋದು. ಯಾಕೆಂದರೆ ಅದು ವಾಯ್ಸೆಲ್ಲ ಅದು ಮ್ಯೂಸಿಕೆಲ್ಲ ಆಗೇ ಇದ್ದರೆ ಕಾಪಿರೈಟ್ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರನೇ ವಿಡಿಯೋ ಎಲ್ಲ ಥರ ಮ್ಯೂಸಿಕ್ ಇರೋದು ಆ ಥರ ಹಾಕೋಂಗಿಲ್ಲ. ಸುನೀಲು ಬುಜ್ಜಿ ಅಂತೂ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ರು. ಏನಕ್ಕೆ ಅಂದರೆ ಶೈಲು ಪಾಪ ನಿಜವಾಗ್ಲೂ ನೋಡ್ತಾನೆ ಕುಂತಿದ್ಲು. ಪಾಪನ ಕರೆದೆ ನಾನು ಬಾ ಅಂತೇಳಿ, ಅವನು ಒಂದು ಚೂರು ಬರಲಿಲ್ಲ, ಒಬ್ಬರ ಹತ್ರನೂ ಬರಲಿಲ್ಲ. ಅವಳು ಶೈಲು ಆದರೂ ಕೂಡ ಒಂದು ಚೂರು ಬೇಜಾರು ಮಾಡ್ಕೊಳ್ಳಿ, ಬಿಡಿ ಮಮ್ಮಿ ಇರಲಿ, ಪಾಪ ಇನ್ನೊಂದು ವರ್ಷ ಆದ್ರೆ ಅವ್ನು ಹಿಂಗೆ ಕಾಟ ಕೊಡ್ತಿದ್ನ ಏನಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ಕಷ್ಟಪಟ್ಟು ನಮ್ಮ ಮನೆಯವ್ರ ಕೈಲಿ 1-2 ನಿಮಿಷ ಕೊಟ್ಟೆ, ಎತ್ಕೊಳ್ರಿ ಆ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಎತ್ತರು ಅಳ್ತಾನೆ ಸ್ವಲ್ಪ ಸಮಾಧಾನ ಮಾಡಿ ಅಂತ. ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಿ ಅದು ಬಲೂನ್ ಕೊಟ್ಟರೆ 1 ನಿಮಿಷ ಕೂಡ ಆಟ ಆಡಲಿಲ್ಲ. ಪಾಪ ಅಲ್ಲಿ ಬಂದಳು. ಆಮೇಲೆ ಮತ್ತೆ ಹತ್ಕೊಂಡು ಅವ್ರ ಅಮ್ಮನ ಹತ್ರನೇ ಬಂದ. ಸುನೀಲು ಬುಜ್ಜಿ ಅಂತೂ ಫುಲ್ಲು ಡ್ಯಾನ್ಸು. ಅಪ್ಪ ಅಂತೂ ನೋಡಿ ನಿಜವಾಗ್ಲೂ ಖುಷಿ ಪಡ್ತಾಯಿದ್ರು ಕೂತ್ಕೊಂಡು. ಯಾಕೆಂದರೆ ಅವರು ಸುನೀಲ್ಗೆ ಈ ಡ್ಯಾನ್ಸು ಮ್ಯೂಸಿಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅಲ್ಲಿ ಇನ್ಯಾರು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾರೆ, ಶೈಲು ಒಬ್ಬಳು ಸುಮಾರಾಗಿ ಮಾಡ್ಕೊಳ್ತಾಯಿದ್ಲು ಡ್ಯಾನ್ಸ್ ಗಿನ್ಸು. ಅಂದರೆ ಅಷ್ಟರಲ್ಲಿ ಪಾಪ ಬಿಡಲಿಲ್ಲ ಅಲ್ವಾ, ಅವಳು ಅದನ್ನೇ ಸುನೀಲು ಬುಜ್ಜಿ ಮಾಡೋದೇ ನೋಡಿ ಫುಲ್ಲು ಖುಷಿ ಪಡ್ತಾಯಿದ್ಲು. ನನಗಂತೂ ಬುಜ್ಜಿ ಡ್ಯಾನ್ಸ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತಾಯಿತ್ತು. ಮ್ಯೂಸಿಕ್ ಇರೋಂಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅದು ಕೇಳಿಸ್ಕೊಳ್ಳೋಕೆ ಒಂಥರ ಸಖತ್ ಇಷ್ಟ ಆಗ್ತಾಯಿತ್ತು. ಆದರೆ ಒಳ್ಳೆ ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ಲು ಡ್ಯಾನ್ಸು. ಸುನೀಲ್ ಬುಜ್ಜಿ ಒಂದೇ ಥರ ಮಾಡ್ತಾರೆ. ಇನ್ನೂ ಒಂದಿಷ್ಟು ವೀಡಿಯೋ ಮಾಡೋದಿತ್ತು ಅವ್ರುಗಳದ್ದು, ಹಂಗೆಲ್ಲ ಮಾಡ್ತಾಯಿದ್ರು. ಕೊನೆಯಲ್ಲಿ ನಾನು ಅವರಿಬ್ಬರು ಡ್ಯಾನ್ಸ್ ನೋಡ್ಬಿಟ್ಟೆ ಹಾಗೇ ಸುಮ್ಮನೆ ಆಗೋದೆ. ಡ್ಯಾನ್ಸ್ ನೋಡ್ಕೊಂಡೆ ಕೂತ್ಕೊಂಡೆ ಹೊರತು ಅದು ವೀಡಿಯೋ ಮಾಡಬೇಕು ಅನಿಸ್ತಿಲ್ಲ. ಅಪ್ಪನ ಮಗನೂ ಅಷ್ಟು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ಗಳೆಲ್ಲ. ಮತ್ತು ಬರ್ತಡೇ ಅಂದರೆ ನಾವೆಲ್ಲ ಜೋರಾಗಿ ಅವ್ರನ್ನೂ ಕರೆದು ಇವ್ರನ್ನೂ ಕರೆದು ಸೆಲೆಬ್ರೇಷನ್ ಮಾಡೋ ಒಂದು ಇದರಲ್ಲಿ ಇರಲಿಲ್ಲ. ಯಾಕೆಂದರೆ ಸುನೀಲು ಕೂಡ ರಜೆ ತೀರ್ತಾ ಬಂತು. ಮತ್ತು ಇನ್ನು ನಾವು ತಿರುಪತಿ ಎಲ್ಲ ಹೋಗಿದ್ದು ಬಂದಿದ್ದು. ಪಾಪು ಕೂಡ ಇತ್ತು, ಅಪ್ಸೆಟ್ ಇತ್ತು, ಬೇರೆ ಒಂದಿಷ್ಟು ಪ್ಲ್ಯಾನ್ಗಳಿತ್ತು. ಆಮೇಲೆ ಸಡನ್ಲಿ ಬೇಡ ಅಂತೇಳಿ ಚೇಂಜ್ ಮಾಡಿಕೊಂಡು ನಾವುಗಳು ಈ ಬರ್ತಡೇನ ಸಿಂಪಲಾಗೇ ಮಾಡ್ಕೊಳ್ಳೋಣ. ಆಮೇಲೆ ಮುಂದಿನ ಸರಿ ಹೆಂಗಿರು ಸುನೀಲ್ ಬರ್ತಾರಲ್ವಾ, ಇನ್ನೇನು ಅವ್ರದ್ದು ಡ್ಯೂಟಿ ಎಲ್ಲ ಮುಗಿತಾ ಬರ್ತಾ ರಿಟೈರ್ಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ಆಮೇಲೆ ನೋಡ್ಕೊಳ್ಳೋಣ, ಎಲ್ಲ ಜೋರಾಗಿ ಮಾಡಬೇಕು. ಚಿಕನು ಇವಾಗೆಲ್ಲ ಊಟ ಮಾಡ್ತಾಯಿದ್ವಿ ನೋಡಿ. ವೆಜ್ಜು ಅಂತ ರೂಮ್ಗೆ ಬಂದುಬಿಡ್ತು ನಮ್ಮದು ಊಟ ಎಲ್ಲ. ಅಲ್ಲರದ್ದು ಇವಾಗ ಊಟ ಸಿಂಪಲಾಗಿ ಎಲ್ಲ ತರಿಸ್ಕೊಂಡು ಇಲ್ಲೇ ಊಟ ಮಾಡ್ತಾ ಇರೋದು. ರೂಮ್ ಒಳಗಡೆ ತರಿಸ್ಕೊಬಿಟ್ಟು ಇವತ್ತು ಬರ ಮಾತಾಡ್ಕೊಂಡು ತಿಂತಿದ್ದಾನೆ. ಏನು ಬೇಡ ಬೇಡ, ನಾನು ಚಿಕನ್ ತಿನ್ನಲ್ಲ. ಹಾಂ ಹ್ಞೂ ತಿಂತೀನಿ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು. ಮತ್ತು ಎದ್ದು ಇವಾಗೆಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆದ್ವಿ. ಇವಾಗೆಲ್ಲ ತಿಂಡಿಗೆ ಹೋಗಿಲ್ಲ, ಹೋಗಿ ತಿಂಡಿ ಮಾಡ್ಕೊಂಡು ಏನು ತಿಂಡಿ ಮಾಡಿದ್ದಾರೆ ಗೊತ್ತಿಲ್ಲ, ನೋಡಿಕೊಂಡು ತಿಂಡಿ ಮಾಡೋಣ ಬನ್ನಿ. ಬುಜ್ಜಿ ನೋಡಿ ಆಟ ಆಡ್ತಾನೆ. ಈಗ ಭಯ ಆಯ್ತಿಲ್ವಪ್ಪ? ಭಯ ಆಯ್ತಿಲ್ವಾ? ಇಂಥದಕ್ಕೆಲ್ಲ ಸರಿ ಇಲ್ವಾ? ಇಲ್ಲಿ ಇಳಿಸೋರು ಯಾರು? ಇಳಿಸೋರು ಯಾರು ನಿನ್ನ? ಇಳಿ ಕೆಳಗಡೆ, ಸೈಕಲಿಂದ ಇಳಿ ಕೆಳಗಡೆ. ತೆಗಿ ಕೈನ ಬಿಟ್ಬಿಡು. ಆ ಸೊಂಟಕ್ಕೆ ನೀನು ಹಂಗಾರೆ ಇಲ್ಲೇ ನಾ ಬಾಯ್ ಬಾಯ್ ತಾಜ್ ಬದದಿರೋ. ಇದೊಂದೇನ ಇನ್ನೇ ಯಾವ್ದಾದ್ರು ಆಟ ಇದೀನಿ ನಿಂಗೆ? ಅದ್ರಲ್ಲಿ ನೋಡ್ಬೇಕಾ? ಹಾಂ ಭಯ ಆಯಿತು ಅಂದಿಲ್ಲ ನೆನ್ನೆ. ಬಿಡಪ್ಪ, ಅಲ್ಲಿಗೆ ಹೋಗ್ಬೇಕಂತ ಅವನು ಅದ್ರಲ್ಲಿ ಆಟ ಆಡ್ಕೊಬ್ರಕ್ಕೆ. ಅದರಲ್ಲಿ ನಿಮ್ಮ ತಾತ ಬರ್ತದಿರೋ ಹೊತ್ಕೊಂಡು. ಸುಮ್ಮನೆ ಖುಷಿ ಬರಲೇ
ಏ ನಮ್ಮ ಮಗ ಅಳ್ತಾ ಇದ್ದೆ ನಡ್ರಪ್ಪ. ಹಾ ಯಾಕೋ ಮಗು ಆಮೇಲೆ ಖುಷು ಸುಮ್ಮನೆ ಆಯ್ತಾ ನಡ್ರಿ ಖುಷು ಬಾ. ಓ ತುಂಬ ದೂರ ಹೋಗ್ಬೇಕು. ಹೋಗಿ ಹೋಗಿ ಅಪ್ಪ ತುಂಬ ದೂರ. ಹಾಂ ಓ ಹಾಗೆಲ್ಲರೂ ತಿಂಡಿಗೆ ಹೋಗ್ತಾ ಇದ್ದೀವಿ. ಬಾರು ಬರ್ತದ ಬರ್ತದ ಅಪ್ಪ ಬರ್ತದ. ಅಯ್ಯೋ ತಲೆ ಕೆರ್ಕದ ಆಯ್ತಲ್ಲ. ಏನೂ ಇಲ್ಲ ತಲೆಯಲ್ಲಿ ಏನಿಲ್ಲ. ಯಾಕೆ ಕಳಿಸ್ಲಿಲ್ಲ? ಹೋಗೋಣ. ಹ್ಞೂ ನಿನ್ನ ಫೋನಲ್ಲಿ ಚಾರ್ಜ್ ಸುನಿ ಫೋನ್ ಇದೆಯಲ್ಲ, ಎರಡೂ ಸೇಮ್. ಅಪ್ಪ ಈಚೆಗೆ ಬಂದಿಲ್ಲ. ಎತ್ತಿ ನಿಮ್ಮ ಫೋನ್ ತೆಗೀರಿ ಕ್ಯಾಮ್ರಾ. ಇದು ಮಾಡೋಣ ಬನ್ನಿ. ಬರ್ತದಪ್ಪ. ಅವಪ್ಪ ಆಯ್ತಲ್ವ ಸುನಿ? ಆಯ್ತಲ್ವ ಅಂತ ನೋಡಿ ಬೇಗ. ಇದೆಲ್ಲ ಸ್ವಿಮ್ಮಿಂಗ್ ಮಾಡಿರೋ ಡ್ರೆಸ್ ಒಣಗಾಕೊಂಡಿರೋದು ಇವರು. ಎಲ್ಲ ಲೇಟಾಗಿ ಹೋಯ್ತವ್ರೆ. ತಿಂಡಿ ಮಾಡಕ್ಕೆ ಹೋದೆ. ಯಾಕೆ ಪೂಜಿ? ಅಪ್ಪ ಕೂತ್ಕೋ ಕೂತ್ಕಪ್ಪಲ್ಲ. ಕೂತ್ಕಪ್ಪ. ಬ್ರೆಡ್ ರೋಸ್ಟ್. ಇಡ್ಲಿ, ಸಾಂಬಾರು ಇಡ್ಲಿಗೆ, ಗೀ ರೈಸ್, ಕೇಸರಿ ಬಾತ್, ಎಗ್. ನಾವೇ ಮಾಡ್ಕೋಬೇಕಿದೆಲ್ಲ. ಗೀ ರೈಸ್ ಎಲ್ಲ ಇದೆ. ತಾತ ಬರ್ತಾಯ್ತಲ್ಲ ನಿನ್ನ ಜೊತೆ ಯಾಕೆ ಯಾರು ಕುಂತಿಲ್ಲ? ಎಲ್ಲ ಇಲ್ಲೇ ಇದ್ದೀವಲ್ಲ. ನನಗೆ ಅಲ್ಲಿ ಅಪ್ಪನ ಪಕ್ಕದಲ್ಲಿ ಹಾಕಿ ಮಡಗಿದ್ದೀನಲ್ಲ. ಇಲ್ಲಿ ಬ್ರೆಡ್ ರೋಸ್ಟ್. ಬುಜ್ಜಿ ನೋಡಿ ಆಟ ಆಡ್ತಾನೆ. ಈಗ ಭಯ ಆಯ್ತಿಲ್ವಪ್ಪ? ಭಯ ಆಯ್ತಿಲ್ವಾ? ಇಂಥದಕ್ಕೆಲ್ಲ ಸರಿ ಇಲ್ವಾ? ಇಲ್ಲಿ ಇಳಿಸೋರು ಯಾರು? ಇಳಿಸೋರು ಯಾರು ನಿನ್ನ? ಇಳಿ ಕೆಳಗಡೆ. ಸೈಕಲಿಂದ ಇಳಿ ಕೆಳಗಡೆ. ತೆಗಿ ಕೈನ ಬಿಟ್ಬಿಡು. ಆ ಸೊಂಟಕ್ಕೆ ನೀನು ಹಂಗಾರೆ ಇಲ್ಲೇ. ನಾವು ಬಾಯ್ ತಾತ ಬರ್ತದೇನೋ. ಇದೊಂದೇನ ಇನ್ನೇ ಯಾವತ್ತಾದ್ರೂ ಆಟ ಇದೀನಿ ನಿಂಗೆ? ಅದ್ರಲ್ಲಿ ನೋಡ್ಬೇಕಾ? ಹಾಂ ಭಯ ಆಯಿತು ಅಂದಿಲ್ಲ ನೆನ್ನೆ. ಬಿಡಪ್ಪ ಅಲ್ಲಿಗೆ ಹೋಗ್ಬೇಕಂತ ಅವನು ಅದ್ರಲ್ಲಿ ನೇತಾಡ್ಕೊಬ್ರಕ್ಕೆ. ಅದರಲ್ಲಿ ಇರೋ ನಿಮ್ಮ ತಾತ ಬರ್ತದೆ ಹೊತ್ಕೊಂಡು. तुमने कुछ मेरा पैसा कर ले।
ಏ ನಮ್ಮ ಮಗ ಅಳ್ತಾ ಇದ್ದೆ ನಡ್ರಪ್ಪ. ಹಾ ಯಾಕೋ ಮಗು ಆಮೇಲೆ ಖುಷು ಸುಮ್ಮನೆ ಆಯ್ತಾ ನಡ್ರಿ ಖುಷು ಬಾ. ಓ ತುಂಬ ದೂರ ಹೋಗ್ಬೇಕು. ಹೋಗಿ ಹೋಗಿ ಅಪ್ಪ ತುಂಬ ದೂರ. ಹಾಂ ಓ